ಮಾನ್ಯ ಸಿದ್ದರಾಮಯ್ಯವರೇ, ನಮಸ್ತೆ ಗುರುಗಳೇ. ತಾವು ಒಂದು ಹೇಳಿಕೆ ಕೊಟ್ಟಿರ್ತೀರ ನಿನ್ನೆ, ಏನಂತ, ನಾವು ಶಾಂತಿ ಯುದ್ಧ ಮಾಡಬೇಕು ಅಂತ. ಯಾವ ರೀತಿ ಶಾಂತಿ ಯುದ್ಧ ಮಾಡಬೇಕು ಮಹಾಸ್ವಾಮಿ? ಅದಕ್ಕೂ ಮುಂದೆ ತಮ್ಮ ಪರಿಚಯನ ನಾನು ಮಾಡ್ಕೊತೀನಿ. ಸ್ವಾಮಿ, ನಾನು ನಿಮ್ಮ ಪರ ಬಹಳ ಬಹಳ ಹೋರಾಟ ಮಾಡಿದ್ದೀನಿ. ನಿಮ್ಮ ಗೆಲುವಿಗೆ 8 ಲಕ್ಷದ ಓಟು ನನ್ನ ಕಡೆಯಿಂದ ಬಂದಿದೆ. ಆದರೂ ನಾನು ಇವತ್ತು ಎಲ್ಲೂ ಹೇಳ್ಕೊಂಡಿಲ್ಲ. ಯಾಕಂತಂದರೆ ಮಾನ್ಯ ಸಿದ್ದರಾಮಯ್ಯನವರೊಬ್ಬ ಬಡವರ ಪರ ನಾಯಕ, ಅಹಿಂದ ನಾಯಕ. ಅವ್ರು ಏನಿಲ್ಲ ಅಂತಂದ್ರೂ ಜನರ ಪರವಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಅಂದ್ಕೊಂಡಿದ್ವಿ, ನಾಳೆ ಅಂದ್ಕೊಂಡಿದ್ವಿ. ಆದರೆ ತಾವು ಒಬ್ಬ ಜವಾಬ್ದಾರಿ ಇರುವ ಒಬ್ಬ ಏಕೈಕ ರಾಜಕಾರಣಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾತ್ರ. ಆದರೆ ಇವತ್ತು ತಮ್ಮ ಹೇಳಿಕೆ ಬಹಳ ತಪ್ಪಾಗಿದೆ ಸ್ವಾಮಿ. ತಾವು ಹಿಂಗೆ ಹೇಳ್ಬಾರ್ದಾಗಿತ್ತು. ಏನು ಸ್ವಾಮಿ ತಾವು ಹೇಳಿದ್ದು? ಶಾಂತಿ ಯುದ್ಧ. ಏನು ಸ್ವಾಮಿ, ಪಾಕಿಸ್ತಾನಕ್ಕೆ ಏನು ಕೊಡ್ಬೇಕಾ? ನಾವು ಶಾಂತಿ ಯುದ್ಧ ಮಾಡೋಕ್ಕೆ ನಂಟುಸ್ಥಾನ ಮಾಡಬೇಕಾ? ಬೀಗರಾಗಬೇಕಾ ಸ್ವಾಮಿ ಪಾಕಿಸ್ತಾನದವ್ರಿಗೆ? ಸ್ವಾಮಿ, ಅವನೆಲ್ಲೋ ಕೂತ್ಕೊಂಡು ಮೂಲಲ್ಲಿ ಅವನ್ಯಾವನೋ ಪಾಕಿಸ್ತಾನದವ ಉಗ್ರಗಾಮಿಗ. ನೀವು ಆ ಥರ ಶಾಂತಿ ಮಾಡ್ತಿರಲ್ಲ. ನಾವು ಹಿಂದೂ ಆಗಿ ನೀವು ಹಿಂದೂ ಆಗಿ ಪ್ರಯೋಜನ ಎಲ್ಲಿಂದ ಬಂತು ಮಹಾಗುರುಗಳೇ? ತಾವು ಈ ಹೇಳಿಕೆನ ತಾವು ವಾಪಸ್ ತಗೋಬೇಕು. ಜನದ ಮುಂದೆ, ಇಂಡಿಯನ್ ಮುಂದೆ, ಕರ್ನಾಟಕದ ಮುಂದೆ ತಾವು ಕ್ಷಮಾಪಣೆ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಾನು ಹೇಳೋದಿಷ್ಟೇ ಸ್ವಾಮಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ನನ್ನ ಜನ ಕಾಶ್ಮೀರ ನೋಡಲಿಕ್ಕೆ ಹೋಗಿದ್ದಾರೆ. ಆ ಜನಗಳು ಮೈ ಜುಮ್ಮಂತಿದೆ ಸ್ವಾಮಿ. ಆ ಹೆಣಗಳನ್ನ ನೋಡ್ತಾ ಇದ್ರ, ಆ ಅವಳುಗಳು ನೋಡ್ತಾ ಇದ್ರ. ಒಂದು ಹೆಣ್ಮಗಳು 19ನೇ ತಾರೀಕು ಮದುವೆ ಆಗ್ತಾಳೆ, 21ನೇ ತಾರೀಕು ಟೂರ್ಗೆ ಹೋಗ್ತಾರೆ, 23ನೇ ತಾರೀಕೆ ಅಂತ್ಯ ಆಗ್ತಾರೆ ತನ್ನ ಗಂಡ ಕಣ್ಣು ಮುಂದೆನೆ. ಆ ಹೆಣ್ಮಗಳು ಹೆಂಗೆ ಸಹಿಸ್ಕೊಂಡಿರ್ಬೇಡ ಸ್ವಾಮಿ. ತಾವು 2 ನುಡಿ ಮುತ್ತು, ತಾವು 2 ನಮನಗಳನ್ನು ನೀಡ್ಬೋದಾಯ್ತು. ಏನಂತ? ಸ್ವಾಮಿ, ಪಾಪ ಈ ಹೆಣ್ಮಗಳ್ಗೆ ಈ ಸ್ಥಿತಿ ಬಂತಲ್ಲ, ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ. ಈ ಥರ ಒಂದು ಹೇಳಿಕೆ ನೀವು ಕೊಟ್ಟಿದ್ರೆ ಶಾಂತಿಯಾಗಿ ನಾವೆಷ್ಟೋ ಖುಷಿ ಪಡ್ಬೋದಾಯ್ತು. ನೀವೇನು ಕೊಟ್ರಿ? 20 ಜನ ಎದ್ದು ಬಂದ್ಬಿಟ್ಟಾರಾ ಅಂತ ನೀವು ಹೇಳ್ತೀರಲ್ಲ ಸ್ವಾಮಿ. 20 ಜನ ಎದ್ದು ಬಂದಿರೋದಿಲ್ಲ. ನಿಮ್ಮ ಮಾತು ಎಷ್ಟು ರಫ್ ಆಗಿತ್ತು ಸ್ವಾಮಿ. ಹಂಗ ನಿಮ್ಮ ಹಿಂದೂ ಮೇಲೆ ನಿಮ್ಗೆ ಸ್ವಲ್ಪ ಖುಷಿ ಇಲ್ವಾ? ಹಿಂದೂಗಳ ಮೇಲೆ ನಿಮ್ಗೆ ಕರುಣೆ ಇಲ್ವಾ? ಕರ್ನಾಟಕದ ಮೇಲೆ ನಿಮ್ಗೆ ಗೌರವ ಇಲ್ವಾ? ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಈ ಹೇಳಿಕೆ ನಾನು ನಿಜವಾಗ್ಲೂ ಖಂಡಿಸ್ತೇನೆ. ನೋಡಿ ಸ್ವಾಮಿ, UT ಖಾದರ್ ಅವ್ರು ಹೇಳ್ತಾರೆ, ನಾವು ಕರ್ನಾಟಕದಲ್ಲಿದ್ದು BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಾವು ಪರಸ್ಪರ ಕಿತ್ತಾಡ್ತೇವೆ. ಆದರೆ ಇಂಡಿಯನ್ ಜನಕ್ಕೆ ತೊಂದರೆ ಆದಾಗ ನಾವು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಾವು ಒಂದಾಗಬೇಕು ಅಂತಾರೆ. ಯಾರು? UT ಖಾದರ್ ಒಬ್ಬ ಮುಸಲ್ಮಾನ್ ವ್ಯಕ್ತಿ, ಮುಸಲ್ಮಾನರವರು. ಹಾಗೆ ಬನ್ನಿ, ರಾಜ್ಯ ಹಿರಿಯ ರಾಜಕಾರಣಿ, ಸಿಂಹಾದ್ರೆ ಸಿಂಹ, ಸೋಲಿಲ್ಲದ ಸರದಾರ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದಾಗೋಣ, ಯುದ್ಧ ಮಾಡೋಣ, ಕೇಂದ್ರ ಸರ್ಕಾರ ಜೊತೆ ಕೈ ಜೋಡಿಸೋಣ ಅಂತಾರೆ. ಮಲ್ಲಿಕಾರ್ಜುನ ಖರ್ಗೆ ಆಗಿರಬಹುದು, ಪರಮೇಶ್ವರ್ ಆಗಿರ್ಬೋದು, ಒಬ್ರು ವಿಧಾನಸೌಧದಲ್ಲಿ ಸ್ಪೀಕರ್ ಮಾಡಿರ್ತೀರಿ UT ಖಾದರ್ ಅವ್ರನ್ನ. ಅವ್ರು ಹೇಳ್ತಾರೆ, ಸ್ವಾಮಿ, ನಾವು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ರಾಜಕೀಯ ಬಂದಾಗ ನಾವೆಲ್ಲ ಕಿತ್ತಾಡೋದು ಸಹಜ. ಆದರೆ ನಮ್ಮ ಇಂಡಿಯನ್ಸ್ಗೆ ತೊಂದರೆ ಕೊಟ್ಟಾಗ ಬೇರೆ ಹೊರದೇಶದವರು ನಾವು ಒಂದಾಗಬೇಕು, ಕೇಂದ್ರ ಸರ್ಕಾರ ಜೊತೆ ನಾವು ಕೈ ಜೋಡಿಸಿ ಯುದ್ಧ ಪ್ರಾರಂಭ ಮಾಡಬೇಕು, ನಾವಿದ್ದೀವಿ ಸ್ವಾಮಿ ಅಂತ ಮೋದಿ ಸಾಹೇಬರಿಗೆ ಹೇಳ್ಕೊತಾರೆ. ಆದರೆ UT ಖಾದರ್ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ, ಸಿಂಹಾದ್ರೆ ಸಿಂಹ, ಸೋಲಿಲ್ಲದ ಸರದಾರ, ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆವರು ಕೂಡ ಕೈ ಜೋಡಿಸ್ತಾರೆ. ಆದರೆ ಸಂತೋಷ್ ಲಾಡು ಕೂಡ ಇರ್ತಾರೆ ನಮ್ಮ ಇಂಡಿಯಾದ ಬಗೆಗೆ ಹೇಳಲಿಕ್ಕೆ. ಆದರೆ ತಾವೇನಂತೀರೋ ಸ್ವಾಮಿ, ಶಾಂತಿಯಾಗಿ ಮಾತಾಡೋಣ. ಅದೇ ರೀತಿ ಶಾಂತಿ ಯುದ್ಧ ಅಂತ ನೀವೇ ಹೇಳ್ಬಿಡಿ ಸ್ವಾಮಿ. ಒಂಚೂರು ಬಂದ್ಬಿಟ್ಟು ಶಾಂತಿ ಮಂತ್ರನ ನೀವೇ ಹೇಳ್ಬಿಡಿ ಸ್ವಾಮಿ. ಯಾಕೆ ಸ್ವಾಮಿ ಥರ ಆಗ್ಬಿಡ್ರಿ? ಶ್ರೀ ಸಿದ್ದರಾಮಯ್ಯನವರೇ, ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಾವು ಮಾತಾಡೋಕೆ ಅಷ್ಟೇನಿಲ್ಲ, ಆದರೂ ಸಹ ನಾವು ಎಲ್ಲಕ್ಕೂ ಟ್ಯಾಕ್ಸ್ ಕೊಡ್ತಿದ್ವಿ. 10 ಲಕ್ಷ ನೀವು ಘೋಷಣೆ ಮಾಡಿದ್ರಲ್ಲ ಸ್ವಾಮಿ, ಯಾರಪ್ಪನ ಮನೆ ದುಡ್ಡು ಗುರು? ಅದು ನಮ್ಮದೇ ದುಡ್ಡು, ನಮ್ಮ ಜನದ ದುಡ್ಡು, ನಮ್ಮದೇ ಸರ್ಕಾರ, ನಾವೇ ಸರ್ಕಾರ. ನಮ್ಮ ಸರ್ಕಾರದವರು ನಾವು ಜನ ನಿಮ್ಮನ್ನ ಕರ್ಕೊಂಡು ಕೂರಿಸಿದ್ದೀವಿ ಅಷ್ಟೇ, ನೋಡ್ಕೊಳ್ಳಿ ಅಂತ. ನಿಮ್ದಲ್ಲ ದುಡ್ಡು, ಅದು ನಮ್ಮದು. ಇನ್ನೊಂದು ಹೇಳ್ತಾ ಇದ್ದೀನಿ, ನೆಕ್ಸ್ಟು ಲಕ್ಷ್ಮಣ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವನು 7 ಸರಿ ನಿಂತು 1 ಸತಿ ಗೆಲ್ಲದೊಬ್ಬ ಮನಸ ಮುಟ್ಟಾಳ, ಅವಿವೇಕಿ, ಈಡಿಯಟ್ಸ್. ಅವನೇನಂತ ಹೇಳಿದ್ದಾನೆ?
ನಮ್ಮ ಮೋದಿಜಿ ಸಾಹೇಬರು ಅವರು ನಿಜವಾಗ್ಲೂ ನಂಬರ್ 1 ಪ್ರಧಾನಮಂತ್ರಿ. ಅವ್ರಿಗೆ ನಾನು ಇಲ್ಲಿಂದ ಒಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ತಾವು ಯುದ್ಧ ಪ್ರಾರಂಭ ಮಾಡಿದ್ರಿ, ಇನ್ನು ಮೇಲೆ ಪಾಕಿಸ್ತಾನದವ್ರ ಜೊತೆ ನಾವು ಸಿಂಧೂ ಯುದ್ಧ ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಅಂದರೆ ಕುಡಿಯೋಕೆ ನೀರಿನ ಮಟ್ಟು ಮಾಡ್ತೀನಿ ಅಂತ ಏನೋ ಬೆದರಿಸಿದ್ರು ಅವರು. ಆದ್ರೆ ಲಕ್ಷ್ಮಣ ಏನನ್ಬೇಕು ಗುರು, ನೀನು ಕುತ್ಕೊಂಡು ಡ್ಯಾಮ್ ತುಂಬಿದ ಮೇಲೆ ಏನಕ್ಕೆ ಬಿಡ್ತೀರಾ ಅಂತ ಕೇಳ್ತಿದ್ದಾರಲ್ಲ, ಇನ್ನೆಲ್ಗೆ ಹಾಕತ್ತೀರಾ ಅಂತಿರಲ್ಲ. ನಮ್ಮ ಮೋದಿಜಿ ಸಾಹೇಬ್ರು ಹೇಳಿರೋದೇನು, ನಮಗೆ ಇನ್ನೇನಾರು ತೊಂದರೆ ಕೊಟ್ಟಿದ್ದೆ ಆದ್ರೆ ಇನ್ನು ತೊಂದರೆ ಕೊಟ್ಟಿದ್ದೀರಾ ನೀವು, ಅದಕ್ಕೆ ನಾವು ನೀರು ಕಟ್ ಮಾಡ್ತೀವಿ, ಸಿಂಧು ನದಿನ ನಿಮ್ಗೆ ಬಿಡಲ್ಲ, ನನ್ನ ರೈತರಿಗೆ ಬಿಡ್ತೀವಿ, ನಮ್ಮ ರೈತರಿಗೆ ಬಿಟ್ಟಾದ್ಮೇಲೆ ಮಿಕ್ಕಿದ ನೀರನ್ನ ನಾವು ಡ್ಯಾಮಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಅದೇ ಲಕ್ಷ್ಮಣ ಏನಂದಿರಿಯಾ, ಡ್ಯಾಮ್ ತುಂಬಿದ ಮೇಲೆ ಏನು ಮಾಡ್ತೀರಾ ಅಂತ ಕೇಳಿದ್ಯಾ. ನಿನ್ನ ಕ್ವಶನ್ಗೆ ಮಣ್ಣಾಕ, ನೀನು ಒಬ್ಬ ಇಂಡಿಯನ್ ಆಗಿ, ನೀನು ಒಬ್ಬ ಹಿಂದೂ ಆಗಿ ನಿನ್ನ ಬೆಂಕಿ ಹಾಕ ಬೇವರ್ಸಿ ನನ್ನ ಮಗನೇ. ನೀನು ದುಡ್ಡು ಇಸ್ಕೊಂಡಿದ್ರ ನ್ಯಾಯವಾಗಿ ತಿನ್ನಲು ನಿನಗೂ ಪಾಕಿಸ್ತಾನಕ್ಕೂ ನಂಟಿದೆ. ನಿನ್ನ ಮೇಲೆ ನಾಳೆ, ಇವತ್ತು ಸಾಯಂಕಾಲ ಅಥವಾ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಲಕ್ಷ್ಮಣ ಅವರೇ. ನಾನು ನಿಮ್ಮ ಮೇಲೆ ಏನಂತ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ, ಇವನಿಗೂ ಕೂಡ ಪಾಕಿಸ್ತಾನಕ್ಕೂ ಕೂಡ ಏನೋ ಲಿಂಕ್ ಇರ್ಬೋದು, ಏನೋ ಸಂಬಂಧ ಇರ್ಬೋದು, ನಮಗೆ ಗೊತ್ತಿಲ್ಲ ಸ್ವಾಮಿ. ನಮ್ಮ ಇಂಡಿಯನ್ ಮುಸ್ಲಿಮ್ಸು, ನಮ್ಮ ಕರ್ನಾಟಕದ ಮುಸ್ಲಿಮ್ಸು, ಇನ್ನೂ ಬಡ ಮುಸ್ಲಿಮ್ಸರು ಬೀದಿ ಬರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಸೊಪ್ಪು ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪಾಪ ತರಕಾರಿ ಕಟ್ ಮಾಡ್ಕೊಂಡೇ ಇದ್ದಾರೆ. ಇನ್ನೂ ಕೂಡ ರೋಡ್ ಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ, ರೋಡ್ ಸೈಡಲ್ಲಿ ಪಂಚರ್ ಆಗ್ತಾ ಇದ್ದಾರೆ. ಇವರು ನಮ್ಮ ಇಂಡಿಯನ್ ಮುಸ್ಲಿಮ್ಸು. ನೀವು ಅದು ಬಿಟ್ಬಿಟ್ಟು ಅವನು ಯಾವನೋ ಉತ್ಕೊಂಡಿರ ಪಾಕಿಸ್ತಾನದವನ್ಗೆ ನೀನು ಅವನು ಪರ ವಯಸ್ಕ ಮಾತಾಡಿದಲ್ಲಿ ನೀ ಎಂಥ ಈಡಿಯಟ್ ಆಗಿರ್ಬೋದು. ತಿಳ್ಕೊ ಲಕ್ಷ್ಮಣ, ನಮ್ಮ ಇಂಡಿಯನ್ ಜನ ಒಟ್ಟು 150 ಕೋಟಿ ಹಿಂದೂ ಜನ. ನೀನು ಪಾಕಿಸ್ತಾನದ ಸುತ್ಕ ಬಂದ್ರ 25 ಕೋಟಿ ಜನ. ನೀನು ಆರಂಭ ಮಾಡಿದ್ಯಾ, ನಾವೇ ಅಂತ್ಯ ಮಾಡೋದು. ದಿಸ್ ಇಸ್ ಇಂಡಿಯನ್ ಮೈ ಚಾಲೆಂಜ್, ದಿಸ್ ಇಸ್ ಮೈ ಪರ್ಸನಲ್ ಚಾಲೆಂಜ್.